ಜನಗಳು ಪಾಪ ಕಾಯ್ಕೊಂಡು ಲಾಯರ್ಸ್ಗಳು ಕ್ಯೂನಲ್ಲಿ ಅವರ ಕಕ್ಷಿದಾರರದ ಅಪ್ಲಿಕೇಶನ್ ಫೈಲ್ ಮಾಡುವಂಥದ್ದಕ್ಕೆ, ಸೂಟ್ನ ಫೈಲ್ ಮಾಡುವಂಥದ್ದಕ್ಕೆ, ಅಫಿಡವಿಟ್ ಫೈಲ್ ಮಾಡುವಂಥದ್ದಕ್ಕೆ ಏನು ಕೂತ್ಕೊಬೇಕಾಯಿತು. ಈಗ ಅವೆಲ್ಲ ಏನಿಲ್ಲ, ಅಲ್ಲೇ ಮನೇಲಿ ಕೂತ್ಕೊಂಡು ಅಪ್ಲೋಡ್ ಮಾಡ್ಬೋದು, ನಂಬರ್ ಸಿಗುತ್ತೆ. ಈ ಕೋರ್ಟ್ನ ವ್ಯವಸ್ಥೆ ಬೆಂಗಳೂರು ಬಿಟ್ಟರೆ ನೆಕ್ಸ್ಟು ನಮ್ಮ ಮೈಸೂರಲ್ಲೇ ಈ ಕೋರ್ಟ್ನ ವ್ಯವಸ್ಥೆ ಸ್ಥಾಪನೆ ಮಾಡುವಂಥದ್ದು ಸಾಹೇಬರು ಅವಕಾಶ ಕೊಟ್ಟಿದ್ದಾರೆ. ಮೈಸೂರು ಝೂನಲ್ಲಿ ಪ್ರಕೃತಿ ನಿರೂಪಣಾ ಕೇಂದ್ರ ಸ್ಥಾಪನೆ ಮಾಡುವಂಥದ್ದಕ್ಕೆ ಘೋಷಣೆ ಮಾಡಿದ್ದಾರೆ. ನಾನೆಲ್ಲ ಮೈಸೂರದ್ದು ಹೇಳ್ತಾ ಇರೋದು. ಮಾನವ ವನ್ಯಪ್ರಾಣಿ ಸಂಘರ್ಷ ಕಡಿಮೆ ಮಾಡುವಂಥದ್ದಕ್ಕೆ 1,500 ಕೋಟಿ ಘೋಷಣೆ ಮಾಡಿದ್ದಾರೆ. 1,500 ಕೋಟಿ. ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿ ಮೂರ್ತಿಯವರ ಗೈಡೆನ್ಸ್ ಮೇಲೆ ಅವರಿಗೆ ಶ್ರೇಯಸ್ಸು ತಲುಪಬೇಕು, 10 ಕೋಟಿ ಅಡಿಷ್ನಲ್ ಆಗಿ ಕೊಡುವಂಥದ್ದಕ್ಕೆ ಘೋಷಣೆ ಮಾಡಿದ್ದಾರೆ. ಲಿಂಗಾಂಬುದಿ ಸಸ್ಯ ತೋಟ ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಸುಮಾರು 15 ಕೋಟಿ ಘೋಷಣೆ ಮಾಡಿದ್ದಾರೆ. ತಾಂಡವಪುರದಲ್ಲಿ ರಾಮಣ್ಣವ್ರದ್ದು ಪಾಪ ಹಿಂದೆ ಬಿದ್ದೋಗಿದ್ರು ಅವರ ಸಾಹೇಬರ ಹಿಂದೆ, ಸಿಲ್ಕ್ ಪಾರ್ಕ್ ನಿರ್ಮಾಣ ಮಾಡುವಂಥದ್ದಕ್ಕೆ ಘೋಷಣೆ ಮಾಡಿದ್ದಾರೆ. ಆಮೇಲೆ NR ಕಾನ್ಸ್ಟಿಟ್ಯೂನ್ಸಿಲಿ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಅನುಮತಿ ಕೊಟ್ಟಿದ್ದಾರೆ. ಡೋಬಿ ಘಾಟ್ನಲ್ಲಿ ಯಾದವಗಿರಿ ಆಧುನಿಕ ಲ್ಯಾಂಡ್ರಿ ವ್ಯವಸ್ಥೆಯನ್ನು ಘೋಷಣೆ ಮಾಡಿದ್ದಾರೆ. ಕಾವಾ ಕಾಲೇಜಿನಲ್ಲಿ 2 ಕೋಟಿ ಅನುದಾನ ನೀಡಿದ್ದಾರೆ. ಬಂಬು ಬಜಾರ್ನಲ್ಲಿ ಗೋದಾಮು ಕೇಂದ್ರಗಳಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡುವಂಥದ್ದಕ್ಕೆ ಮಲ್ಟಿ ಲೆವೆಲ್ ಪಾರ್ಕಿಂಗು, ಮಲ್ಟಿ ಲೆವೆಲ್ ಕಾಂಪ್ಲೆಕ್ಸಸ್ನ ನಿರ್ಮಾಣ ಮಾಡುವಂಥದ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಬೋರಿಯಾ ಅಂದರೆ ಶಿವಣ್ಣವ್ರಿಗೆ ಗೊತ್ತು, ಶಿವಣ್ಣವರು ಅಪ್ಲಿಕೇಶನ್ ಕೊಟ್ಟಿದ್ದು ಸಾಹೇಬರಿಗೆ ಮೇಕೆ ತಳಿ ಸಂವರ್ಧನಾ ಕೇಂದ್ರ, ಅದನ್ನು ಮಾಡುವಂಥದ್ದಕ್ಕೆ ಘೋಷಣೆ ಮಾಡಿದ್ದಾರೆ. ಆಮೇಲೆ ಪ್ಯಾರಾಮೆಡಿಕಲ್ ಕೋರ್ಸಸ್ಸನ್ನು ಮೈಸೂರನ್ನ ಘೋಷಣೆ ಮಾಡಿದ್ದಾರೆ. ಒಟ್ಟು 26 ಪ್ಲಸ್ ತಾಲೂಕು ಕೇಂದ್ರಗಳಿಗೆ ನೀರಿನ ವ್ಯವಸ್ಥೆ, ನೀರಾವರಿ ಇಲಾಖೆಗೆ 15 ಘೋಷಣೆ ಮಾಡಿದ್ದಾರೆ. ಒಟ್ಟು 41 ಯೋಜನೆಗಳನ್ನು ಮೈಸೂರಿಗೆ ಇನ್ನು ಜೀವನದಲ್ಲಿ ಇನ್ನು 100 ವರ್ಷ ಹೋದರೂ ಇಷ್ಟು ಕೊಡುವಂಥದ್ದಕ್ಕೆ ವ್ಯವಸ್ಥೆನೇ ಇಲ್ಲ. ಒಂದೇ ಒಂದು ಯೋಜನೆ ಕೊಡೋಕ್ಕಾಗ್ತಾಯಿಲ್ಲ. ಲಾಸ್ಟ್ ಟೈಮ್ ಅಷ್ಟು 23 ಯೋಜನೆಗಳನ್ನ ಕೊಟ್ಟರು, 23 ಯೋಜನೆಗಳನ್ನ ಕೊಟ್ಟರು. ಸೊ ಇಂಥ ಒಂದು ದೊಡ್ಡ ಯೋಜನೆಗಳನ್ನು ಮೈಸೂರಿಗೆ ಕೊಟ್ಟಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಡೀ ಗ್ರೇಟ್. ಯಾರಾದರೂ ಇದ್ದರೆ ಬರಲಿ, ಕೂತ್ಕೊಳ್ಳೋಣ, ಮಾತಾಡೋಣ. BJP ಮುಖಂಡರುಗಳು ಅದೆಲ್ಲ ಕೂತ್ಕೊಂಡು ಚೆಂಬು ತೋರಿಸುವಂಥದ್ದಲ್ಲ. ಬನ್ನಿ, BJP ಮೈಸೂರವರು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಬಿಟ್ಟು ಬರೆಸ್ಬಿಟ್ಟು ಫೋಟೋ ಹಾಕ್ಸ್ಕೊಳ್ಳುವಂಥದ್ದಲ್ಲ ಸ್ವಾಮಿ. ನೀವು ನಿಮ್ಮ ಕಾಲದಲ್ಲಿ ಏನು ಕಿಷ್ಟಿದ್ದೀರಿ, ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಅನ್ನುವಂಥದ್ದು ಹೇಳಿ, ಕೂತ್ಕೊಳ್ಳಿ, ಬನ್ನಿ ಮಾತಾಡೋಣ. 10 ರೂಪಾಯಿನ ಕೊಟ್ರ ಕುಮಾರಸ್ವಾಮಿಯವರೇ? ನೀವು 1 ವರ್ಷ 2 ತಿಂಗಳು 14 ತಿಂಗಳು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 2018ರಿಂದ 19ಕ್ಕೆ ಬರೀ 1 ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಮಾಡಿದ್ರಿ. 1 ಲಕ್ಷ ಕೋಟಿ ಸಾಲ ಮಾಡಿದ್ರಿ. ಸಾಲ ಯಾರು ಸಾಲ ಮಾಡ್ರಿ? ಸಾಲ ಮಾಡಿ ಏನು ಮಾಡಿದ್ದಾರೆ? ನೀವೆಷ್ಟು ಸಾಲ ಮಾಡಿದ್ದೀರಿ ಅದಕ್ಕೆ ಕಂಪೇರ್ ಮಾಡಿರಿ. ಅದಕ್ಕೆ ಕಂಪೇರ್ ಮಾಡುವಂಥ ಹೇಳುವಂಥ ಕೆಲಸವನ್ನು ನೀವು ಮಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ದೂಷಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಸಾಹೇಬರು ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಳ್ಳುವಂಥದ್ದು ಇಲ್ಲ. ಅಲ್ಲಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ನಾವು ಜನಸಾಮಾನ್ಯರಿಗೆ ಏನು ಬೇಕೋ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿ. ದಿನನಿತ್ಯ ಮಾಧ್ಯಮದ ಮೂಲಕ ಕಾಂಗ್ರೆಸ್ನ ಬೈಯುವಂಥದ್ದು ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಬಿಟ್ಟರೆ ನಿಮ್ಮ ಯೋಗ್ಯತೆ ಇಲ್ಲೂವರೆಗೂ ಈ GST 2017ರಿಂದ GST ಏನು ಬಂತು, ಇಡೀ ದೇಶದಲ್ಲಿ ಆಲ್ಮೋಸ್ಟ್ ಮೊದಲನೇ ಸ್ಥಾನದಲ್ಲಿದ್ದೀವಿ ನಾವು. ಹೈಯೆಸ್ಟು GST ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸ್ತಾ ಇರುವಂಥದ್ದು 5 ಲಕ್ಷ ಕೋಟಿ. 5 ಲಕ್ಷ ಕೋಟಿ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ ನಾವು GST ಮೂಲಕ. ನಮ್ಗೆ ಅದು ವಾಪಸ್ ಕೊಡಬೇಕಾಗಿರುವಂಥದ್ದು ನಿಮ್ಮ ಗೈಡ್ಲೈನ್ಸ್ ಪ್ರಕಾರ, ಫೈನಾನ್ಸ್ ಕಮಿಟಿ ಗೈಡ್ಲೈನ್ಸ್ ಪ್ರಕಾರ ನಮಗೆ ನೀವು ಕೊಡಬೇಕಾದ್ರೆ 42%, ಅಂದರೆ ಆಲ್ಮೋಸ್ಟ್ 2 ಲಕ್ಷ ಕೋಟಿ ಕೊಡಬೇಕು. ನಾವು ಕೊಡ್ತಾ ಇರೋದೆಷ್ಟು? 13% ಕೊಡ್ತಾ ಇದ್ದೀವಿ. 13% 50ರಿಂದ 60 ಸಾವಿರ ಕೋಟಿ ಮಾತ್ರ ಕೊಡ್ತೀವಿ. ಮಿಕ್ಕಿದಲ್ಲಿ ಬಗಲ್ಗೆ ಹಾಕತ್ತಾ ಇದ್ದೀರಿ. ಇದೇ ಸಿಸ್ಟಮ್ನ ನೀವು ಬೇರೆ ರಾಜ್ಯಗಳ, ನಿಮ್ಮ BJP ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ಪಾಲನೆ ಮಾಡ್ತಾ ಇದ್ದೀರಾ? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಾ ಇದ್ದೀರಿ? ಇವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಿ? ಮಧ್ಯಪ್ರದೇಶಕ್ಕೆ ಎಷ್ಟು ಕೊಡ್ತಾ ಇದ್ದೀರಿ? ನಾರ್ತ್ ಈಸ್ಟ್ಗೆ ಎಷ್ಟು ಕೊಡ್ತಾ ಇದ್ದೀರಿ? ಬಿಹಾರ್ಗೆ ಎಷ್ಟು ಕೊಡ್ತಾ ಇದ್ದೀರಿ? ಅದೇ ಬರೀ 13% ಕೊಡ್ತಾ ಇದ್ದೀರಾ. ನಮ್ಮ ದುಡ್ಡೆಲ್ಲ ಕಿತ್ಕೊಂಡು ತಿಂದು ಇದನ್ನು ನೀವು ಜನಗಳಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಮ್ಮ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ. ಅಪ್ಪರ್ ಕೃಷ್ಣಾಗೆ ನೀವು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಿ. ಕೃಷ್ಣಾ ಮೇಲ್ದಂಡೆಗೆ ಎಲ್ಲಿ ಕೊಟ್ರಿ? ಅದು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡ್ತೀವಿ ಅಂತ ಕೊಚ್ಕೊಂಡಿದ್ರಿ. ಎಲ್ಲಿ ಮಾಡಿದ್ರಿ? ಕಾಂಪೆನ್ಸೇಷನ್, GST ಕಾಂಪೆನ್ಸೇಷನ್ ಬಂದ ತಕ್ಷಣ GST ಎಲ್ಲ ಪೂರ್ತಿ ನಿಮ್ಮ ಜೇಬಿಗೆ ಹಾಕ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ರಲ್ಲ, ಅದಕ್ಕೆ ಕಾಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರಿ. ಅದೊಂದು 15,000 ಕೋಟಿ ಕೊಡಬೇಕಾಯ್ತು. ಎಲ್ಲಿ ಕೊಟ್ರಿ? ಎಲ್ಲ ಕಿತ್ಕೊತಾ ಇದ್ದೀರಿ ನಮ್ಮಿಂದ. 5 ನಯಾ ಪೈಸೆ ತರೋ ಯೋಗ್ಯತೆ BJPಯವ್ರಿಗಿಲ್ಲ. BJP 19 ಜನ ಗೆದ್ದವರಲ್ಲ ಸ್ವಾಮಿ MPಗಳು. ಒಂದೇ ಒಂದು ಉಸಿರು ಆ ಮೇಕೆದಾಟಿಗೆ ಹಾಳಾಗೋಗಲಿ, ನಿಮ್ಮ ಮನೆ ಹಾಳಾಗೋಗಲಿ, ಈ ದುಡ್ಡು ಕೊಡದೇ ಇದ್ರೆ ಹಾಳಾಗೋಗಲಿ. ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಟ್ಟರೆ ಸಾಕು, ಸಾಲಾಗೆಲ್ಲ ಮಾಡಿ ಜನಗಳ ಹತ್ರ ಚಂದಾದರೂ ಎತ್ಬಿಟ್ಟು ಮೇಕೆದಾಟು ಯೋಜನೆ ನಿರ್ಮಾಣ ಮಾಡ್ತೀವಿ ನಾವು.
ಒಂದೇ ಒಂದು ಡ್ಯಾಮು ನಿರ್ಮಾಣ ಮಾಡೋರ ಕಾಂಗ್ರೆಸ್ನವರು ಅಂತ ಯಾರೋ ಅಶೋಕ್ ಇಲ್ಲಿ ತಲೆ ಇಲ್ಲ ಬುಡ ಇಲ್ದಿರಲ್ಲ ಮಾತಾಡ್ತೀನಿ. ನಿಮ್ಮ ಯೋಗ್ಯತೆಗೆ 12 ವರ್ಷದಲ್ಲಿ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಡ್ಯಾಮು ನಿರ್ಮಾಣ ಮಾಡಿದ್ರೆ ಹೇಳಣ್ಣ ಅಶೋಕಣ್ಣ. ಅಲ್ಲಲ್ಲ, ಅದು ಕಣ್ಣ, ಅದು ಹೇಳ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಡೀ ದೇಶದಲ್ಲಿ ಬ್ರಿಟಿಷ್ ಪೀರಿಯಡ್ ಇದ್ದಾಗ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ದೇಶದಲ್ಲಿ ಇದ್ದಂಥ ಡ್ಯಾಮ್ಗಳ ಸಂಖ್ಯೆ 300. ಈಗ ಇರುವಂಥ ಡ್ಯಾಮ್ಗಳ ಸಂಖ್ಯೆ 5636. 5636 ಡ್ಯಾಮ್ಗಳು. 5636 ಡ್ಯಾಮ್ಗಳಲ್ಲಿ ಸುಮಾರು 5000 ಡ್ಯಾಮ್ಗಳ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪೀರಿಯಡಲ್ಲಿ. ಉದಾಹರಣೆ ಕರ್ನಾಟಕ ಹೇಳ್ತೀನಿ, ಜುಗಾರಿ ಪ್ರಕಾಶ್ ಅವರ 26 ಮೇಜರ್ ಡ್ಯಾಮ್ಗಳವೆ. 26ರಲ್ಲಿ ಒಂದೇ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿದ್ದು ಮಹಾರಾಜರು KRS. 3 ಡ್ಯಾಮು ಬ್ರಿಟಿಷ್ ಪೀರಿಯಡಲ್ಲಿ ನಿರ್ಮಾಣವಾಗಿದ್ದಂತೆ. ಮಿಕ್ಕಿದ 21 ಡ್ಯಾಮ್ಗಳು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರುವಂಥವೆಲ್ಲವೂ ಕಾಂಗ್ರೆಸ್ ಪೀರಿಯಡ್. ಆರಂಗಿ ಯಾರು ಕಟ್ಟಿದ್ದು? ಹೇಮಾವತಿ ಯಾರು ಕಟ್ಟಿದ್ದು? ಕಬಿನಿ ಯಾರು ಕಟ್ಟಿದ್ದು? ಮಣ್ಣಿನ ಮಗ ಮಣ್ಣಿನ ಮಕ್ಕಳು ಯಾವ ಡ್ಯಾಮ್ ಕಟ್ಟವ್ರೆ? ಅಯ್ಯೋ ಅಶೋಕಣ್ಣ, ಒಂದೇ ಒಂದು ಡ್ಯಾಮ್ ಕಟ್ಟಿದ್ದೀರಾ ಹೇಳಿ. ಒಂದು ಈ ತಗೊಳ್ಳಣ್ಣ, ನೀನು ಎಷ್ಟು ಕಟ್ಟಿದ್ದೀಯ ಹೇಳಣ್ಣ. ಒಂದು ಕೆರೆ ನಿರ್ಮಾಣ ಮಾಡಿದ್ದೀಯಣ್ಣ ನೀನು. ಒಂದೇ ಒಂದು ಕುಂಟೆ ಕೆರೆಗಳನ್ನ ನುಂಗ್ಬಿಟ್ಟಿದ್ದೀರಿ. ಬೆಂಗಳೂರಲ್ಲಿರೋ ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟು ನುಂಗ್ಬಿಟ್ರು ಬಿಟ್ಟರೆ ಏನು ಮಾಡಿದ್ದೀರಿ ಅಂತ ಕೇಳ್ತೀರಿ ನಮ್ಮನ್ನು ನೀವು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ? ಸಿ, ಎಂಥ ರಾಜ್ಯದ ದುರಂತ ಅಂದರೆ, ಒಬ್ಬ ವಿರೋಧ ಪಕ್ಷ ನಾಯಕನ್ನ ಆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ನೋಡಿದ್ರು ನೀವು, ಅವನ್ನ ಜೋಕರ್ ಥರ ಕನ್ಸಿಡರ್ ಮಾಡೋರೆ. ಬಂದ ಅಶೋಕಣ್ಣ ಬಂದ ಹಾಡು ಹೇಳ್ತಾರೆ. ಡೈಲಿ 3 ಸರಿ 3 ಪ್ರೆಸ್ ಮೀಟು. ಅಂಥ ಜೋಕರ್ ವಿರೋಧ ಪಕ್ಷದ ನಾಯಕರು ನಾವು ನೋಡೇ ಇಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಏನೇನೋ ಮಾತಾಡೋದು. ಒಬ್ಬ ವಿರೋಧ ಪಕ್ಷದ ನಾಯಕ ಅಂದರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ 2 ಸರಿ ಇದ್ದರು. ಏನು ಘನತೆ ಗಾಂಭೀರ್ಯ ಅವ್ರ ಮಾತಿನಲ್ಲಿ ಏನಿತ್ತು. ಅಂಕಿಅಂಶಗಳ ಮೂಲಕ ಮಾತಾಡ್ತಿದ್ರು. ಎಲ್ಲಾದರೂ ಏನಾದರೂ ಮಾಡೋದು ನೋಡಿದ್ದೀರ, ಮಾತಾಡೋದು ನೋಡಿದ್ರೆ. ಒಬ್ಬ ವಿರೋಧ ಪಕ್ಷ ನಾಯಕ ಯಾವುದೋ ಸಣ್ಣ ವಿಚಾರಕ್ಕೆ ಅಲ್ಲಿಂದ ಬರೋದು, ಇನ್ಯಾವುದಕ್ಕೂ ಒಂದಕ್ಕೆ ಬರೋದು, ಇಲ್ಲೆಲ್ಲೋ ಒಂದು ಪ್ರೆಸ್ ಮೀಟ್ ಮಾಡೋದು, ಅಲ್ಲೆಲ್ಲೋ ಒಂದು ಹೇಳೋದು. BMTC ಒಂದು ಹೆಣ್ಣು ಮಗು ಪಪ್ಪ ಯಾವುದೋ ಸಿಕ್ಬಿಟ್ಟು ಸತ್ತೋಗಿದ್ದಕ್ಕೆ ಕಾಂಗ್ರೆಸ್ನ ಬೈಯೋದು, ಸರ್ಕಾರ ಬೈಯೋದು, ಸಿದ್ದರಾಮಯ್ಯನವ್ರನ್ನ ಬೈಯೋದು. ಆಕ್ಸಿಡೆಂಟ್ ಆಗಿದ್ದನ್ನ ಬೆಂಗಳೂರಲ್ಲಿ. ಇಂಥ 100 ಆಕ್ಸಿಡೆಂಟ್ಗಳಾಗ್ತವೆ ಇಡೀ ದೇಶದಲ್ಲಿ. ಅದಕ್ಕೊಂದು ಪ್ರೆಸ್ ಮೀಟು. ಈ ಪ್ರೆಸ್ ಮೀಟ್ ಗಿರಾಕಿ ಇವರು. ಎಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿ. ಎಲ್ಲ ಕೆಲಸಗಳನ್ನು ರಾತ್ರಿ ಹೊತ್ತು ಮಾಡಿಸ್ಕೊಳ್ಳೋದು, ಬೆಳಗ್ಗೆ ಹೊತ್ತು ಕಾಂಗ್ರೆಸ್ನ ಬೈಯೋದು. ಅಣ್ಣ, ನನಗೆ ಡೈರೆಕ್ಷನ್ ಇದೆ ಕಣಣ್ಣ, ನಿನ್ನ ಕೈ ಮುಗಿತೀನಿ, ಬೇಜಾರು ಮಾಡ್ಕೊಂಬೋಣ ಅಂತ ನಮ್ಮ ಹತ್ರ ಬಂದು ಹೇಳೋದು. ಯಾರು? ಅಶೋಕು. ದಯಮಾಡಿ ಬೇಜಾರು ಮಾಡ್ಕೊಂಬೋಣ, ಮಾಧ್ಯಮದಲ್ಲಿ ಅಷ್ಟೇ ಮಾತಾಡ್ತೀನಿ ಕಣಣ್ಣ, ನೀನು ಬೇಜಾರು ಮಾಡ್ಕೊಂಬೋಣ, ನಾನು ಏನು ತಪ್ಪು ತಿಳ್ಕೊಂಬೋಣ, ಆಯ್ತು ನೀನು ಏನು ಬೇಕೋ ಮಾಡ್ಕೊ ಹೋಗು ಅಂತ ಹೇಳೋದು ಪಾಪ ನಮ್ಮವರು. ಇದು ವ್ಯವಸ್ಥೆ. ಇದು ವಿರೋಧ ಪಕ್ಷದ ವ್ಯವಸ್ಥೆ. ಯಾರು ಛಲವಾದಿ ನಾರಾಯಣ ಸ್ವಾಮಿ ಪಾಪ ಅದು ಚಡ್ಡಿ ಗಿಡ್ಡಿ ಹೊರಕ್ಕೆ ಇಟ್ಕೊಂಡಿದ್ರು. ಈಗೆಲ್ಲ ಒಂದು ಮುಂದ್ಗಡೆ ಬೈಯಕ್ಕೆ ಇಟ್ಕೊಂಡವ್ರೆ. ಕಾಂಗ್ರೆಸ್ನವ್ರನ್ನ ಬೈಬೇಕು ಅಂತ ಇಲ್ಲ, ಒಂದಷ್ಟು ಈ SC ರೈಟು ಲೆಫ್ಟುಗೆ ತಂದಿಕ್ಕು ಅಂತದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡು ಅಷ್ಟು ಎಲ್ಲ ಸುಪಾರಿ ಗಿರಾಕಿಗಳು ಮೈಸೂರು ಪ್ರೆಸ್ ಮೀಟ್ ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ. ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆಯ ಅದ್ಭುತವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ ಸಾಹೇಬರು. ನಾವು ಮೈಸೂರಿನವರು ಪ್ರಮುಖವಾಗಿ ಕೃತಜ್ಞತರಾಗಿರಿ. BJPಯವರೇನೋ ಮಾತಾಡ್ತಾರಂತೆ, ಬೇರೆ ಎಲ್ಲ ಮಾತಾಡುವಂಥದ್ದು ಆಗಬಾರ್ದು. ಇಂಥ ಬಡ್ಜೆಟ್ ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ಮತ್ತೆ ಸಾಹೇಬ್ರೇನಾದರೂ ಅವ್ರ ಟರ್ಮ್ ಮುಗಿದ ಮೇಲೆ ಹೋದರೆ ನೆಕ್ಸ್ಟು ನೀವು ಇನ್ನು 100 ವರ್ಷ ಕನ್ವರ್ಸ್ಬೇಕಾಗ್ತದೆ. ಸಿದ್ದರಾಮಯ್ಯ ಅಂತ ಇದ್ರಪ್ಪ ಅಂತ ಹೇಳ್ಕೊಬೇಕು ನೀವು. ಮೈಸೂರಿಗೆ ಒಂದೇ ಒಂದು ಮೈಸೂರು ಸಿಟಿಗೆ ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ 13 ಹಾಸ್ಪಿಟ್ಲ್ಗಳ ಕೊಟ್ಟಿರುವಂಥದ್ದು ಎಲ್ಲ ನೋಡಿದ್ದೀರೇನ್ರಿ? 13 ಆಸ್ಪತ್ರೆ. ಆ ಜಲ್ ಜೀವನ್ ಮಿಷನ್ ಅಂತ ನೀವು ಕೇಂದ್ರದಿಂದ ತಗೊಂಬಂದಿದ್ದೀರಲ್ಲ, ನೀವು ಕೊಡೋ ದುಡ್ಡು ಬರೀ 20%, 80% ನಾವು ಕೊಡ್ತಾ ಇದ್ದೀವಿ. ಅದ್ಯಾವತ್ತು ಮೊನ್ನೆ ದಿವಸ ಪಾಪ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ MP ಹೋಗಿ ಯಾವುದೋ ಗುದ್ಲಿ ಹಿಡ್ಕೊಂಡು ಪೂಜೆ ಮಾಡೋದು ನೋಡಿದೆ. ನಾನು ಏನು ಎಷ್ಟೋ ಇದೇನಪ್ಪ ದೊಡ್ಡ ಪ್ರಾಜೆಕ್ಟು ನೋಡೋಣ ಅಂತ ಹೋದರೆ 1.5 ಕೋಟಿ ಪ್ರಾಜೆಕ್ಟ್ ಅದು ಜಲ್ ಜೀವನ್. 1.5 ಕೋಟಿನಲ್ಲಿ 80% ನಾವೇ ಕೊಟ್ಟಿರೋದು. 80% ನಾವೇ ಕೊಟ್ಟಿರೋದು ಅಂದರೆ ಆಲ್ಮೋಸ್ಟ್ 1 ಕೋಟಿ 10 ಲಕ್ಷ ನಾವೇ ಕೊಟ್ಟಿರೋದು. ಇನ್ನು ಮಿಕ್ಕಿದ ತನ್ವೀರ್ ಸೇಠ್ದು. ಇವರು ಹೊಗೆ ಸೊಪ್ಪಿಕೊಂಡು ಬೆಂಬಲ ಬೆಲೆ ಕೊಡ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ. ಸುಮ್ಮನೆ ಮೀಟಿಂಗ್ ಮಾಡ್ಬಿಟ್ಟು ಅದೇ ಕೊಟ್ವಿ, ಅಲ್ಲೇನೋ ಮಾಡಿದ್ವಿ, ಇಲ್ಲೇನೋ ಮಾಡಿದ್ವಿ ಅಂತ ಹೇಳ್ತಾರೆ. ಏರ್ಪೋರ್ಟು ಪತ್ರ ಕೊಡ್ತಾರಂತೆ. ಏರ್ಪೋರ್ಟ್ ಮಾಡುವಂಥದ್ದು ಯಾರು? ಅಂಥದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ದುಡ್ಡು ಕೊಟ್ಟರು 350 ಕೋಟಿ. ನಾವು ಕೊಡೋಂಗಿಲ್ಲ. ಈ ಜನ್ಮದಲ್ಲಿ ಇವ್ರು ಮಾಡಲ್ಲ ಅಂತ ಗೊತ್ತು, ಅದಕ್ಕೋಸ್ಕರ ಅವರೇ ದುಡ್ಡು ಕೊಟ್ಟರು 350 ಕೋಟಿ. ಕೇಂದ್ರದಿಂದ ನೀವೇನು ತಂದ್ರಿ ಹೇಳ್ರಿ? MP ಅವರೇ ಏನು ತಗೊಂಬಂದ್ರಿ ಹೇಳ್ರಿ? ₹5 ಏನಾದ್ರು ತಗೊಂಬರುವಂಥ ಕೆಲಸವನ್ನು ಮಾಡಿದ್ರು. ಪಾಪ ಯಾರೋ MP ಬೇರೆ
ಅವ್ನು ಊರೆಲ್ಲ ಎಲ್ಲೆಲ್ಲಿ ಓದ್ತಾನೆ ಅವ್ನಿಗೆ ಅರ್ಥ ಆಗ್ತಾಯಿಲ್ಲ. ಅದೆಲ್ಲ ಟಿ ನರಸೀಪುರ ಕಡೆನೂ ಓದ್ತಾನೆ, ಗುಂಡ್ಲುಪೇಟೆಲ್ಲಿ ಅದು ಯಾವುದೋ ಪಾಪ ಹುಲಿ ದಾಳಿ ಮಾಡಿದಕ್ಕೆ ಅಲ್ಲೂ ಹೋಗೋದು, ಆ SD ಕೋಟೆಗೆ ಹೋಗೋದು, ಈ ಹುಚ್ಚಿನ ಆಯ್ತಾರೆ ಎಲ್ಲೆಲ್ಲೋ ಬಡ್ಕೊಂಡು ಬಾಯಿಗೆ ಬಂದಂಗೆಲ್ಲ ಎಲ್ಲರನ್ನೂ ಬೈಯೋದು ಮಾಡೋದು ಈ ಥರ. ದುಡ್ಡು ರಿಪೇರಿಗೆ ನಮ್ಮ ದುಡ್ಡು. ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಮಾಡಿದ್ದು ನಾನು, ಅದರಲ್ಲಿ ಸಿದ್ದರಾಮಯ್ಯನವ್ರು ಓಡಾಡ್ತಾರೆ. ಏನು ಇವ್ರ ಅಪ್ಪನ ಬಂದಿದ್ದ ದುಡ್ಡು ತಗೊಂಬಂದು ಮಾಡಿದ್ರು ಏನಪ್ಪ ಥೂ 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 ಥೂ. ಸಿದ್ದರಾಮಯ್ಯನವರು, ಆಸ್ಕರ್ ಫರ್ನಾಂಡಿಸು, ಮಹಾದೇವಪ್ಪನವರು ಮಾಡಿದ್ದಂಥದ್ದು ರಸ್ತೆ ಅದು. ಆ ರಸ್ತೆ ನಂದು ಅಂತ ಒಬ್ಬ MP ನಿನಗೆ ಬರೋದೇ ಸಿದ್ಲಿಂಗ್ಪುರದವ್ರಿಗೆ ಹೋಗಿ ಅಷ್ಟೇ ಅಪ್ಪ, ಬರೀ ಸಿದ್ಲಿಂಗ್ಪುರದವ್ರು ಅಷ್ಟೇ ವ್ಯಾಪ್ತಿ, 7 ಕಿಲೋಮೀಟ್ರ್ ವ್ಯಾಪ್ತಿ. ಇಡೀ ನಾನೇ ನಿಂತ್ಕೊಂಡು ನಮ್ಮ ಮನೆ ದುಡ್ಡು ತಗೊಂಬಂದು ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಏನು ಪುಕ್ಕಟ್ಟೆ ಮಾಡಿದ್ದೀರಾ? ಇಲ್ಲಿಂದ ಬೆಂಗಳೂರು ಓಟ್ ಬರ್ಬೇಕಾದ್ರೆ 1,000 ರೂಪಾಯಿ ಖರ್ಚಾಗ್ತಾನೆ ನನಗೆ. ಟೋಲು 180 ರೂಪಾಯಿ ಕೊಡಬೇಕು. ಆ ಟೋಲ್ನ ಅವಾಯ್ಡ್ ಮಾಡೋಕ್ಕೆ ಹೋಗಿ ಜನಗಳು ಅಲ್ಲಿ ಇಲ್ಲಿ ಸಂಧಿ ಪಂದಿ ನಿರ್ಮಿಸ್ತಾರೆ. 1,000 ರೂಪಾಯಿ ಖರ್ಚಾಗ್ತದೆ ಅಂತ ಬೈಕಂಡು ಪ್ರಾಣಾಯ ಮಾಡ್ತಾವ್ರೆ ನೋಡಿ. ಈ ಥರ ವ್ಯವಸ್ಥೆ ಮಾಡ್ಕೊಂಡವ್ರೆ ಅಷ್ಟೇ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.